ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ವೀಕೆಂಡ್ ಇತ್ತು, ಅದಕ್ಕೆ ಎಲ್ಲಿಗಾದರೂ ಹೋಗೋಣ ಅಂದ್ಕೊಂಡು ಶ್ರೀ ಶಿವಶಕ್ತಿ ಟ್ರಸ್ಟ್ ಸೇವಾ ಶ್ರೀ ಸೂರ್ಯ ನಿವಾಸ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನಾನು ನಮ್ಮ ಸಿಸ್ಟರು ಬಂದ ತಕ್ಷಣ ವೆಲ್ಕಮ್ ಬೋರ್ಡ್ ಕಾಣ್ತು. ಆಯಿತು, ಒಳಗಡೆ ಏನಿದೆ, ಹೇಗಿದ್ದಾರೆ ನಮ್ಮ ಅಜ್ಜಿ ತಾತಂದರು ಅಂತೆಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಅಜ್ಜಿ ತಾತಂದರು ಅಂದರೆ ನಮ್ಮ ಅಜ್ಜಿ ತಾತಂದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿರ್ತಾರೆ ನೋಡೋಣ, ಅವ್ರನ್ನೂ ಮಾತಾಡ್ಸೋಣ. ಪಾಪ ಅವ್ರಿಗೂ ಬೋರ್ ಆಗ್ತಿರುತ್ತಲ್ಲ, ಯಾರು ಬರ್ತಾರೋ ಇಲ್ಲೋ ಅನ್ನೋದೇ ಪಾಪ ಕಾಯ್ಕೊತ ಕೂಡ್ತಾರೆ. ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಡೈನಿಂಗ್ ಹಾಲ್ ಕಾಣುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಊಟದ ವ್ಯವಸ್ಥೆ ಆಗಿತ್ತು, ಹಾಗೆ ನಾವು ಹೋಗೋ ತಟಿ ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್. ಹಾಗೆ ರೈಟ್ ಸೈಡು ಡೈನಿಂಗ್ ಹಾಲು, ಲೆಫ್ಟ್ ಸೈಡು ಈ ವೃದ್ಧಾಶ್ರಮದ್ದು ಆಫೀಸ್ ಕಾಣುತ್ತೆ ಫ್ರೆಂಡ್ಸ್. ಇದು ಮೇನ್ ಗಾಂಧಿನಗರಲ್ಲಿ ಇರೋದು. ಬರ್ತಾ ಇದ್ದ ಮೇಲೆ ಆಫೀಸಲ್ಲಿ ರಿಸೆಪ್ಷನಿಸ್ಟು ಹಾಗೆ ಅವ್ರ ಹೆಲ್ಪರ್ಸ್ ಎಲ್ಲರೂ ಇದ್ದರು ಫ್ರೆಂಡ್ಸ್. ನೋಡಿ ಇಲ್ಲಿ ಆಗಲೇ ಡೈನಿಂಗ್ ಹಾಲ್ ಅಂದಮೇಲೆ ಅಲ್ಲಿ ಚಿಕ್ಕದು ಶಿವನ ಮೂರ್ತಿ ಇತ್ತು, ಅದಕ್ಕೆ ಪ್ರೇ ಮಾಡಿ ಒಳಗಡೆ ಹಂಗೆ ಮುಂದೆ ಬಂದ್ವಿ ಫ್ರೆಂಡ್ಸ್. ಬರ್ತಾ ಆಗಲೇ ನಾವು ಹೊಸಬ್ರು ಅಂತ 2 ಪಪ್ಪಿಗೂ ನಾಯಿ ಇತ್ತು ಫ್ರೆಂಡ್ಸ್. ಅವು ನಮ್ಮ ನೋಡ್ತಾ ಸ್ಟಾರ್ಟ್ ಮಾಡ್ತು. ನಾವು ಅವಕ್ಕೂ ಹಾಯ್ ಹೇಳಿ ಹಾಗೆ ಮುಂದೆ ಬಂದ್ವಿ. ನಾವು ರೆಗ್ಯುಲರ್ ಆಗ್ತೀವಿ ಬಿಡಿ ಅಂತ ಹೇಳಿ ಹಾಗೆ ಮುಂದೆ ಬಂದ್ವಿ ಫ್ರೆಂಡ್ಸ್. ಬರ್ತಾ ಇದ್ದರೆ ಇಲ್ಲಾಗಲೇ ಅಜ್ಜಿಯನ್ನು ಎಲ್ಲ ಊಟದ ಟೈಮ್ ಆಗಿತ್ತಲ್ಲ, ಪಾಪ ರೆಸ್ಟ್ ತೊಗೊಂಡು ಕೂತಿದ್ರು. ಇನ್ನೇನು ಊಟ ಮಾಡಿತ್ತು ಅವರು. ನಾವು ಬಂದಾಗ ಅವರು ಆಯಿತು ರೆಕಾರ್ಡಿಂಗ್ ಆಗಲಿ ಅಂತ ಪಾಪ ವೆಯ್ಟ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಬಂದ್ವಿ, ನೋಡಿದ್ವಿ ಒಂದೊಂದು ರೂಮಲ್ಲಿ ಲಾಕರ್ಸ್ ಇತ್ತು, ಹಾಗೆ ಒಂದು 8 ಕಾಟ್ಸ್ ಇತ್ತು ಫ್ರೆಂಡ್ಸ್. ತುಂಬ ದೊಡ್ಡ ಹಾಲಲ್ಲೆಲ್ಲ 8 ಕಾಟ್ ಇತ್ತು. ಆಮೇಲೆ ನೆಕ್ಸ್ಟ್ ಹಾಗೆ ಬಂದರೆ ಹಾಲಲ್ಲೂ ಕೂಡ ಪಾಪ ಅವ್ರಿಗೆ ಇದು ಇರಲಿಲ್ಲ ಅಂತ ಅಲ್ಲಿ ಕೂಡ ಕಾಟ್ ಅರೇಂಜ್ಮೆಂಟ್ ಆಗಿತ್ತು ಫ್ರೆಂಡ್ಸ್. ಪಾಪ ಆಶ್ರಮದವ್ರು ಮಾತ್ರ ತುಂಬ ಇದು ಮಾಡಿ ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ರಿವ್ಯೂ ಕೊಟ್ಟರು ಫ್ರೆಂಡ್ಸ್. ಅಜ್ಜಿಯವರೆಲ್ಲರೂ ರಿವ್ಯೂ ಕೊಟ್ಟರು ಫ್ರೆಂಡ್ಸ್. ಹಾಗೆ ಬಂದು ಇಲ್ಲ ಅಜ್ಜಿ ಅಂದರು, ನಾವು ಮಾತಾಡ್ತೀವಿ ನಿಮ್ಮ ಜೊತೆ ಅಂತ ಅವರೇ ಸ್ವತಃ ಕರೆದ್ರು. ನಾನು ಫಸ್ಟು ಎಲ್ಲ ನಿಮಗೆ ತೋರಿಸ್ಬಿಡೋಣ ಅಂತ ಮತ್ತೆ ಒಳಗೆ ಬಂದು ಇಲ್ಲೆಲ್ಲ ಕಿಚನ್ ರೂಮ್ ಇತ್ತು ಫ್ರೆಂಡ್ಸ್. ಹಾಗೆ ಕಿಚನ್ ಬಗ್ಲಾಗಿ ಇನ್ನೂ ಒಂದು 3 ಕಾಟ್ ಅರೇಂಜ್ ಆಗಿರೋ ರೂಮ್ ಕೂಡ ಕಾಣ್ತು ಫ್ರೆಂಡ್ಸ್. ಹಾಗೆ ಹಿಂದೆ ನೋಡೋಣ ಅಂತಂದರೆ ಇಲ್ಲೆಲ್ಲ ವಾಶ್ರೂಮ್ಸು ಬಾತ್ರೂಮ್ಸು ಅವ್ರಿಗೆಲ್ಲ ಇದಾಗಲಿ ಅಂತ ಹಿಂದಗಡೆ ಮಾಡಿದರು ಫ್ರೆಂಡ್ಸ್. ಹಾಗೆ ಬಂದು ನನ್ನ ಹೆಸರು ಸೌಮ್ಯ. ನಾನು ಇವತ್ತು ಶ್ರೀ ಸೂರ್ಯ ನಿವಾಸ್ ವೃದ್ಧಾಶ್ರಮಕ್ಕೆ ಬಂದಿದ್ದೀನಿ. ಇಲ್ಲಿ ಬೇಸ್ ಇದು ಮಾಡಿಕೊಡ್ತಿದ್ದಾರೆ. ಆಂಟಿ ನಿಮ್ಮ ಹೆಸರು ಏನು? ನನ್ನ ಹೆಸರು ಕಸ್ತೂರಿ. ಯಾವ ಊರಂಟಿ? ಇದೆ ಬಳ್ಳಾರಿ. ನಮ್ಮ ತಾಯಿದೆ ಇಲ್ಲಿ ಹೈದ್ರಾಬಾದ್. ತಾಯಿ ರೋಡ್ಗೆ ಅದೇ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್? ಹೆಲ್ತ್ ಪ್ರಾಬ್ಲಮ್. ಹೌದಾ? ಅದಕ್ಕೆ ಫ್ರೆಂಡ್ಸ್, ನಿಮ್ಗೆ ಯಾರಾದ್ರೂ ಫ್ರೀ ಡಾಕ್ಟರ್ಗಳಾಗ್ಲಿ ಆಮೇಲೆ ಲಾಸ್ಟ್ಗೆ ಚೆನ್ನಾಗಿದ್ದೆ, 1.5 ವರ್ಷ ಆಯ್ತು. ಸಡನ್ಲಿ ಬಿದ್ದೀರಾ? ನಿಮಗೆ ಹೇಳ್ಬೇಕಲ್ಲ ಇದ್ದದ್ದು. ಹೌದೌದು, ಹೇಳ್ರಿ. ಹೇಳ್ತೀನಿ. ಆಪರೇಷನ್ ರಾಡ್ ಹಾಕ್ಯಾರ, ಅದೊಂದು ನಮಗೆ ಮನ್ಸಿನಲ್ಲಿ ಅದೇ ತುಂಬಿ ಬಿಡುತ್ತೆ. ಅಲ್ಲ ನೀವ್ ಅದ್ರದ್ದು ಏನ್ ಇದು ಮಾಡ್ಕೋಬೇಡ್ರಿ. ಇವಾಗ ಎಲ್ಲರೂ ಇದ್ದಾರಲ್ಲ, ಅವ್ರ ಜೊತೆ ಬೇಸ್ ಮಾತಾಡ್ರಿ, ಕುತ್ಕೊಂಡ್ರಿ, ಊಟ ಮಾಡ್ರಿ, ಸ್ವಲ್ಪ ನಿಮ್ ಕೈಲಾದಷ್ಟು ಓಡಾಡ್ರಿ. ಅದ್ರ ಬಗ್ಗೆನೇ ದಾಸ ಕೊಡ್ಬೇಡ್ರಿ. ಅರ್ಥ ಆಯ್ತಾ? ಪಾಪ ಇಲ್ಲಿ ಇದ್ದವರು ಕೂಡ ಹೇಳಿದ್ದಾರ, ಸಾರ್ ಕೂಡ ಧೈರ್ಯವಾಗಿ ಇರು. ನೀವು ಧೈರ್ಯವಾಗಿದ್ರಂಟಿ ಎಲ್ಲಿ ಬೇಕಾದ್ರೂ ಗೆಲ್ತೀರಿ. ನೀವು ಅದನ್ನೇ ಪೇತ ಇಟ್ಕೊಂಡ್ಬಿಟ್ರೆ ಮನ್ಸಲ್ಲಿ ಇದಾಗಲ್ಲ, ಅದರಿಂದ ಏನೂ ಆಗಲ್ಲ. ಇವಾಗ ನೀವು ಬೇಷ ಆಗಿರಲ್ಲ, ಇಲ್ಲ ಅವಾಗ ದೇವ್ರದ್ದು ಧ್ಯಾನ ಮಾಡ್ರಿ. ಇವಾಗಿಂದ ದೇವ್ರ ಧ್ಯಾನ ಮಾಡಿದ್ರೆ ಧೈರ್ಯ ಬರ್ತದೆ, ಶಕ್ತಿ ಬರ್ತದೆ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ರಿ, ಆಯ್ತಾ? ಏನೇ ಆದ್ರೂ ಕೂಡ ಹೇಳ್ಕೇಳ್ರಿ. ಓಂ ನಮ ಶಿವಾಯ, ಓಂ ನಮ ಶಿವ. ನಿಮ್ಗೆ ಇಷ್ಟವಾದ ದೇವ್ರು ಯಾರು? ಏಡ್ಕೊಂಡಲ್ಲ ಸ್ವಾಮಿ. ಗೋವಿಂದ 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 ಅಂತ ನೆನ್ಸ್ಕೊಂತೀರಿ ಮನ್ಸಲ್ಲಿ, ಆಯ್ತಾ? ಅದೇ ನಿಮಗೆ ಧೈರ್ಯ ಬರುತ್ತೆ. ಆರೋಗ್ಯ ಸ್ವಲ್ಪ ನಡೆಯೋದು ಕಷ್ಟ. ಆಮೇಲೆ ಮೊಣಕಾಲಿಗೆ ಬಹಳ ಸೋಟೋಗಿತ್ತು. ಇಲ್ಲ ಬೇಡ ಬೇಡ, ಅದು ಭಯ ಬಂದ್ಬಿಟ್ಟಿದೆ ನಿಮಗೆ. ಇದೊಂದು ವಚ ಏನ್ ಫಸ್ಟ್ ಇದೊಂದು ಮಾಡ್ಕೊಂಡಿದ್ದೀನಿ. ಏನು ಆಗಲ್ಲ ಆಂಟಿ, ನೀವು ಚೆನ್ನಾಗ್ ಆಗ್ತೀರಾ, ಆರಾಮ್ ಆಗ್ತೀರಾ, ಆಯ್ತಾ? ತಲೆ ಕೆಡ್ಸ್ಕೊಬೇಡ್ರಿ, ದೇವ್ರ ಮೇಲೆ ಭಾರ ಹಾಕ್ರಿ. ಈ ಕಾಲಿಗೆ ನೋಡಿಲ್ಲ ಮೇಡಮ್, ಇದು ಓಕೆನಾ ಮೇಡಮ್? ಸ್ಟಾರ್ಟ್ ಮಾಡಿ. ಸುಜಾತ ರಾಮಾಂಜನೇಯರು ಮ್ಯಾರೇಜ್ ಡೇ ಸಲುವಾಗಿ
ನಮ್ಮ ರುದ್ರಾಶ್ರಮಕ್ಕೆ ಬಂದು ಮಧ್ಯಾಹ್ನದ ಊಟ ನೀಡಿರ್ತಾರೆ. ಅದರಿಂದ ಅವರಿಗೂ ಅವ್ರ ಕುಟುಂಬದವರಿಗೂ ದೇವರ ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು ಅಂತ ಆಚರಿಸೋಣ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಕನಕದುರ್ಗಾಯ ನಮಃ. ಓಂ ಶ್ರೀ ಕನಕದುರ್ಗಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಅನ್ನದಾತ ಸುಖಿನೋ ಭವಂತು. ಅನ್ನದಾತ. ಓಂ ಶಾಂತಿ ಶಾಂತಿ ಶಾಂತಿ. ಶಾರದಾ ಅವರೇ ನಮಸ್ಕಾರ. ಶ್ರೀ ಸೂರ್ಯ ನಿವಾಸ್ ಓಲ್ಡ್ ಏಜ್ ಹೋಮ್ ಕಡೆಯಿಂದ ಹೇಳ್ತಿದ್ದೀನಿ. ಶಾರದಾ ಅಕ್ಕವ್ರು ಇದ್ದಾರೆ, ರಿಸೆಪ್ಷನಿಸ್ಟ್ ಅವರು. ನಿಮ್ಗೆ ಏನಾದರೂ ಸಹಾಯ ಇರಲಿ, ಡಾಕ್ಟರ್ಗಳಾದರೂ ನೋಡಿ ಬಂದು ಹೆಲ್ಪ್ ಮಾಡಿರಿ. ಇಲ್ಲಿ ಓಲ್ಡ್ ಎಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಸ್ವಲ್ಪ ಎಲ್ಲ ಬಿದ್ದು ಎಲ್ಲ ಗಾಯ ಮಾಡ್ಕೊಂಡಿರೋರು ಇದ್ದಾರೆ. ಅವ್ರು ಅದೇ ಕೇಳ್ತಿರೋದು ಏನಂದ್ರೆ ಅಟ್ಲೀಸ್ಟ್ ಟ್ಯಾಬ್ಲೆಟ್ಸ್ ಅನ್ನ ಆಗ್ಲಿ ನೀವು ಬಂದು ನೋಡಿದ್ರು ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಫ್ರೀ ಆಗಿ. ಮತ್ತೆ ಡೊನೇಷನ್ ಮಾಡ್ಬೋರಾದ್ರೂ ಮಾಡ್ಬೋದು, ರೇಷನ್ ಕೊಡೋರಾದ್ರೂ ಕೊಡ್ಬೋದು. ಇಷ್ಟೇ ಅಂತೇನಿಲ್ಲ, ನಿಮ್ಗೆ ಅನುಕೂಲ ತಕ್ಕವಾಗಿ. ಮತ್ತೆ ಬರ್ಡೇ ಸೆಲೆಬ್ರೇಷನ್ಗಳಿದ್ದಾಗೂ ಬಂದು ಸಹಾಯ ಮಾಡ್ರಿ. ಇವತ್ತು ಕೂಡ ಅಷ್ಟೇ, ನಾವು ಬಂದಿದ್ದ ದಿವಸ ವೆಡ್ಡಿಂಗ್ ಆನಿವರ್ಸರಿ ಇರೋರು ಒಬ್ರು ಊಟ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಊಟ ಆಗುತ್ತಲ್ಲ, ಏಜ್ ಆಗಿರೋರಿಗೆ, ಪಾಪ ನಡಿಯಕ್ಕೂ ಬರ್ತಿಲ್ಲ, ಅಷ್ಟು ಏಜ್ ಆಗಿದ್ದಾರೆ. ಹಂಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫ್ರೆಂಡ್ಸ್, ನೋಡಿ ಹೆಲ್ಪ್ ಮಾಡ್ರಿ ಎಲ್ಲಾರ್ಗು. ಆಯ್ತಾ ಅಕ್ಕ? ಮತ್ತೆ ನಿಮ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ ಅಕ್ಕ, ಇಲ್ಲಿ ಫೋನ್ ನಂಬರ್. ಫ್ರೆಂಡ್ಸ್, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರೇ ಅವ್ರ ಆಶ್ರಮ ಅವ್ರ ನಂಬರು. ಫ್ರೆಂಡ್ಸ್, ನೀವು ಹೆಲ್ಪ್ ಮಾಡಬೇಕು, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಬೋದು. ಫ್ರೆಂಡ್ಸ್, ನಾನು ಹೇಳೋದೇನು ಅಂದರೆ ಫ್ರೆಂಡ್ಸ್, ನಮ್ಮ ಒಬ್ಬೊಬ್ಬರಿಗೆ ತಂದೆ ತಾಯಿ ಇರಲ್ಲ. ಆಮೇಲೆ ಅವರು ಪಾಪ ಫೀಲ್ ಆಗ್ತಿರ್ತಾರೆ, ಎಷ್ಟೋ ಇದು ಇದ್ದರೆ ನಮಗೆ ತಂದೆ ತಾಯಿ ಇರಬೇಕಾಯ್ತು, ನಾವು ಅವ್ರನ್ನ ನೋಡ್ಕೋಬೇಕಿತ್ತು ಅಂತ ಎಷ್ಟೋ ಜನ ಪಶ್ಚಾತ್ತಾಪ ಪಡ್ತಿರ್ತಾರಲ್ಲ ಫ್ರೆಂಡ್ಸ್. ಅಂಥವ್ರಿಗೆ ನಾನು ಹೇಳೋದೇನಂದ್ರು, ನಿಮ್ಮ ತಂದೆ ತಾಯಿ ಇದ್ದ ನೋಡ್ಕೊಂಡಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಂದವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಆ ಮನಸ್ಥಿತಿ ಇರೋರು ಬಂದು ಹೆಲ್ಪ್ ಮಾಡೋಂಗಿದ್ರೆ ಮಾಡ್ಬೋದು ಫ್ರೆಂಡ್ಸ್. ಇವ್ರಿಗೆ ಯಾರಿಗೂ ಬಟ್ಟೆ ಆ ಥರ ಏನೂ ರಿಕ್ವೈರ್ಮೆಂಟ್ ಇಲ್ಲ ಫ್ರೆಂಡ್ಸ್. ಇಲ್ಲಿರೋದು ಊಟದ ರಿಕ್ವೈರ್ಮೆಂಟು, ಆಮೇಲೆ ಮೆಡಿಕಲ್ ಇದು. ಆಮೇಲೆ ನಾನು ಹೇಳೋದು, ಡಾಕ್ಟರ್ಸಿಗೆ ಯಾರಾದರೂ ಫ್ರೀ ಕ್ಯಾಂಪ್ ಮಾಡೋಂಗಿದ್ರೆ ಬಂದು ಇವ್ರ ಬಗ್ಗೆ ಏನಾದರೂ ಸ್ವಲ್ಪ ಕಾಳಜಿ ಆ ಥರ ಇದ್ದರೆ ವೃದ್ಧರ ಬಗ್ಗೆ ಬಂದು ಫ್ರೀ ಕ್ಯಾಂಪ್ ಹಾಕಿ ಫ್ರೆಂಡ್ಸ್. ನೀವು ಒಂದು ಮೆಡಿಕಲ್ ಓದೋ ಸ್ಟೂಡೆಂಟ್ಸ್ ಆಗಲಿ, ಏನೋ ಒಂದು ನಿಮ್ಮದು ಮೇನ್ HOD ಡಾಕ್ಟರ್ನ ಕರ್ಕೊಂಬಂದು ಅವ್ರಿಗೆ ಫ್ರೀ ಕ್ಯಾಂಪ್, ಮೆಡಿಕಲ್ ರಿಕ್ವೈರ್ಮೆಂಟೇ ಇಲ್ಲಿ ತುಂಬ ರಿಕ್ವೈರ್ ಇದೆ ಫ್ರೆಂಡ್ಸ್. ಅವರು OPDಗೆ ಆ ಥರ ಎಲ್ಲ ಹೋಗ್ಬೇಕಂದ್ರೂ ಅವರ ಸಪ್ರೇಟ್ ಆಟೋ ಚಾರ್ಜ್ ಆಗುತ್ತೆ, ಅವರಿಗೆ 100-200 ರೂಪಾಯಿ ಎಲ್ಲ ಖರ್ಚು ಬರುತ್ತೆ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗೋರು ಕೂಡ ಜೊತೆಗೆ ಯಾರೂ ಇಲ್ಲ ಫ್ರೆಂಡ್ಸ್. ಇಲ್ಲಿರೋ ಟೋಟಲ್ 15 to 16 ಮೆಂಬರ್ಸ್ ಇದ್ದಾರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಬಂದು ಅಲ್ಲೇ ಪ್ರೊವೈಡ್ ಮಾಡಿದ್ರು ಕೂಡ ತುಂಬ ಉಪಯೋಗ ಆಗುತ್ತೆ. ಅವ್ರು ಏನು ಕೇಳ್ತಿಲ್ಲ. ಆಮೇಲೆ ಯಾರಾದರೂ ಬರ್ಡೇ ಆಗಲಿ, ಏನಾದರೂ ಇವೆಂಟ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅದು ತುಂಬ ದೊಡ್ಡದಾಗಿ ಖರ್ಚು ಮಾಡಿ ನಿಮ್ಮ ರಿಲೇಟಿವ್ಸ್ಗೆ ಅಂಥವ್ರಿಗೆಲ್ಲ ಮಾಡಿದ್ರು ಕೂಡ ಅದರಲ್ಲಿ ಮಾಡಿ, ನಾನೇನು ಬೇಡ ಅಂದಿಲ್ಲ, ಅದರಲ್ಲಿ ಸ್ವಲ್ಪ ಇವ್ರು ಕೂಡ ಕನ್ಸರ್ನ್ಡ್ ಆಗಿ ಅವತ್ತು ರಿಮೈನಿಂಗ್ ಫುಡ್ ಆಗಲಿ, ಏನಾದರೂ ಫುಡ್ ಜಾಸ್ತಿ ಆಗಿದ್ರೆ ಬಂದಿಲ್ಲಿ ಕೊಡೋದು ಅಂಥದ್ದೆಲ್ಲ ಮಾಡಿದರೆ ಫ್ರೆಂಡ್ಸ್, ಅವ್ರಿಗೂ ಒಂದಿನದ ರೇಷನ್ನು ಉಳಿಯುತ್ತೆ. ಇನ್ನೊಂದು ನೆಕ್ಸ್ಟ್ ಡೇಗೂ ಎಕ್ಸ್ಟೆಂಡ್ ಆಗುತ್ತಲ್ಲ ಅವ್ರದ್ದು ಲಿವಿಂಗ್ದು, ಫುಡ್ದು ಅರೇಂಜ್ಮೆಂಟ್ ಆಗುತ್ತೆ. ನೀವು ತಂದು ಕೊಟ್ಟಿದ್ದೆ ಆದರೆ ಅವ್ರಿಗೆ ನೀವು ಮಧ್ಯಾಹ್ನ ಹಂಗೆ ಏನಾದರೂ ತಂದು ಕೊಟ್ಟರೆ ನೈಟ್ ಊಟ ಅವ್ರಿಗೆ ಮಾಡೋದು ತಪ್ಪುತ್ತೆ, ರೇಷನ್ ಉಳಿಯುತ್ತೆ. ಅದರಿಂದ ಅವ್ರಿಗೂ ನೆಕ್ಸ್ಟು ಏನು ಚಿಂತೆ ಇರಲ್ಲ ಪಾಪ, ಆಶ್ರಮ ನಡೆಸೋರಿಗೂ ಸಹ. ಆಮೇಲೆ ನೆಕ್ಸ್ಟು ಮೇನ್ ಮೆಡಿಕಲ್ ಎಕ್ಸ್ಪೆನ್ಸೇ ಅವರು ರಿಕ್ವೈರ್ ಇದೆ ಫ್ರೆಂಡ್ಸ್, ಇಲ್ಲೆಲ್ಲ ನೋಡ್ತಾ ಇದ್ದರೆ. ಆಮೇಲೆ ಅಟ್ಲೀಸ್ಟ್ ನೀವು ಯಂಗ್ಸ್ಟರ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಯಾವಾಗಾದರೂ ಹಿಂಗೆ ಗ್ರೌಂಡಲ್ಲಿ ಆ ಥರ ಚಿಟ್ಚಾಟ್ ಮಾಡೋ ಬದಲು ಅವ್ರ ಹತ್ರ ಬಂದು ಮಾತಾಡಿ ಹೋದ್ರು ಕೂಡ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಅವ್ರು ಏನಕ್ಕೆ ಬಂದಿದ್ದಾರೆ ಎಲ್ಲ ಅವ್ರದ್ದೆಲ್ಲ ಪರ್ಸ್ನಲ್ ಕೇಳಿಬಿಟ್ರಂತೂ ನಿಜವಾಗ್ಲೂ ಅಳು ಬರಂಗೆ ಆಗುತ್ತೆ ಫ್ರೆಂಡ್ಸ್. ನಾನು ಅದ್ರ ಬಗ್ಗೆ ಯಾವುದೂ ಮಾತಾಡ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಅವ್ರನ್ನ ತಂದು ಸೇರಿಸಿರೋ ಮಕ್ಕಳ ಬಗ್ಗೆನೂ ನಾನು ಏನೂ ಮಾತಾಡೋಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ಬಿಟ್ಟೋಗಿದ್ದೀರಲ್ಲ ನಿಮ್ಮ ತಂದೆ ತಾಯಿನ, ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ ದೂರ ಇರೋರು ವರ್ಷಕ್ಕೊಂದ್ಸರಿ ಬನ್ನಿ. ಅಲ್ಲೇ ನೇಟಿವ್ ಪ್ಲೇಸಲ್ಲೇ ಇರೋರು ಆದರೆ ಪ್ಲೀಸ್ ವಾರಕ್ಕೊಂದ್ಸರಿ ಆಗಲಿ, ಮಂತ್ಲಿ ಒಂದ್ಸರಿ ಆದರೂ ವಿಸಿಟ್ ಕೊಡಿ. ನೀವು ಬರೋದ್ರಿಂದ ಅವ್ರಿಗೆ ಎಷ್ಟೋ ಖುಷಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಅವರೆಲ್ಲ ಮೆಂಟಲಿ ವೀಕ್ ಆಗಿರೋದೇ ಅಷ್ಟೇ ಹೊರತಾಗಿ ಅವರೆಲ್ಲ ತುಂಬ ಇದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಮಾತಾಡದೇ ಇರೋರಾಗಲಿ, ಆಮೇಲೆ ಅವ್ರ ಜೀವನ ನಮ್ದು ಏನಕ್ಕೆ ಹಿಂಗಾಯ್ತು ಅಂತ ಕೊರಗೋರು, ಆ ಪಾಪ ಏಜ್ ಆತ ಒಂದಲ್ದ ಒಂದು
ಅವ್ರಿಗೆ ಬಿ ಪಿನೋ ಶುಗರು ಕೈಕಾಲು ನೋವು ಏನೋ ಅಂಥವು ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಅದ್ರದ್ದು ಮರೆಯೋಕ್ಕಾದ್ರೂ ನೀವು ಜಸ್ಟ್ ಬಂದು ಮಾತಾಡೋಬಿಟ್ರೆ ಅವರು ಆ ವೀಕೆಲ್ಲ ಫುಲ್ ಖುಷಿಯಾಗಿರ್ತಾರೆ, ಆ ಮಂತೆಲ್ಲ ಖುಷಿಯಾಗಿರ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರು ಬಂದು ವೇಟ್ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ನನ್ನ ಮಗ ಈ ಡೇಟಿಗೆ ಬಂದಿದ್ನಲ್ಲ, ನೆಕ್ಸ್ಟ್ ಮಂತ್ ಆ ಡೇಟಿಗೆ ಬರ್ತಾನೆ ಅನ್ನೋದು ಕಾಯ್ಕೊತ ಇರ್ತಾರಲ್ಲ, ಆ ಜೋಶ್ ಇರುತ್ತೆ ಫ್ರೆಂಡ್ಸ್ ಅವರಿಗೆ. ಪ್ಲೀಸ್ ಬಂದು ಯಾರ್ಯಾರು ಬಿಟ್ಟೋಗಿದ್ದೀರಾ, ಜಸ್ಟ್ ನೀವೇನು ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋರೇ ಚೆನ್ನಾಗಿ ನೋಡ್ಕೊತಿದ್ದಾರೆ, ಬಂದು ಮಾತಾಡಿಸಿ ಅವ್ರನ್ನ, ಅಷ್ಟೇ ಫ್ರೆಂಡ್ಸ್ ನಾನು ಕೇಳೋದು. ಆಮೇಲೆ ಏನಾದರೂ ಇದು ಅವ್ರ ಹತ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್. ನೀವೇ ವಿಡಿಯೋಲಿ ನೋಡ್ದಂಗೆಲ್ಲ ಆ ತಾತ ಸರ್ವೇ ಜನ ಸುಖಿನೋ ಭವಂತು, ಪಾಪ ಅವ್ರಿಗೆ ಒಳಗೆ ಖುಷಿ ಇಲ್ಲಾದರೂ ಕೂಡ ನೊಂದಿರೋ ಮನಸ್ಸಿಂದಾದರೂ ಅವ್ರು ಪ್ರೇ ಮಾಡ್ತಾರಲ್ಲ ಫ್ರೆಂಡ್ಸ್, ಎಲ್ಲ ದೇವ್ರ ನಾಮ ಹೇಳಿ, ಅದು ತುಂಬ ಮುಖ್ಯ ಫ್ರೆಂಡ್ಸ್ ಲೈಫಲ್ಲಿ. ಆಮೇಲೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಏನಿದೆ ಅಲ್ಲ ಕಾನ್ಸೆಪ್ಟು, ಅದು ನಮಗೂ ಅಳವಡಿಸ್ಕೊಂಡು ಅವ್ರೇನು ಉಣ್ಣೋ ಊಟನ ಕೂಡ ಅವರು ಪಾಪ ಕೃತಜ್ಞತೆ ಕೊಡ್ತಾ ಇದ್ದಾರೆ, ಯಾರವತ್ತು ಅರೇಂಜ್ಮೆಂಟ್ ಮಾಡಿದಾರಲ್ಲ. ಹಾಗೆ ನೀವು ಬಂದು ಆ ಥರ ಇದು ಮಾಡಿಕೊಂಡ್ರೆ ಆ ಬ್ಲೆಸ್ಸಿಂಗ್ಸ್ ಮಾತ್ರ ತುಂಬ ಕೌಂಟ್ ಆಗುತ್ತೆ ಫ್ರೆಂಡ್ಸ್ ಲೈಫಲ್ಲಿ. ಅಂಥವರೆಲ್ಲ ನಮಗೆ ವಿಶ್ ಮಾಡ್ತದೆ ನಾವು ಜೀವನದಲ್ಲಿ ಏರ್ತಾ ಹೋಗ್ತೀವಿ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್. ದಯವಿಟ್ಟು ನೀವು ಇದ್ರ ಬಗ್ಗೆ ಏನಾದರೂ ಇದ್ದರೆ ಬಂದು ಅವ್ರ ಆಶ್ರಮ ನಂಬರ್ ಇದೆ. ಆಮೇಲೆ ಇದು ಇರೋದು ಗಾಂಧಿನಗರ್ನಲ್ಲೇ ಫ್ರೆಂಡ್ಸ್, ಬಳ್ಳಾರಿ ಗಾಂಧಿನಗರ್ ಅಲ್ಲೇ ಇರೋದು. ನೀವೇ ಸ್ವತಃ ವಿಸಿಟ್ ಕೊಟ್ಟು ಬಂದು ಅವ್ರಿಗೆ ನೋಡಿ ಕೈಲಾದಷ್ಟು ಸಹಾಯ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.